ಎಲ್ಲರಿಗೂ ನಮಸ್ಕಾರ. ನಮ್ಮ ಪುಟಾಣಿ ಆರ್ಯ ಬರ್ತಡೇನ ನಾವು ಸಿಂಗಾಪುರದಲ್ಲಿ ಮಾಡಿದ್ವಿ. 5th ಇಯರ್ ಬರ್ತಡೇ ಮಾಡಿದ್ವಿ. ಹೇಗೆ ಬರ್ತಡೇನ ಪ್ಲ್ಯಾನ್ ಮಾಡೋದು, ಬಜೆಟ್ ಫ್ರೆಂಡ್ಲಿ ಬರ್ತಡೇ ಹೇಗೆ ಮಾಡೋದು ಸಿಂಗಾಪುರದಲ್ಲಿ ಅನ್ನೋದಕ್ಕೆ ನಾನು 15 ಟಿಪ್ಸನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ. ವಿಡಿಯೋನ ಎಂಡ್ವರೆಗೂ ನೋಡಿ. ಪ್ಲ್ಯಾನಿಂಗ್ ಈಸ್ ಅ ಕೀ ಟು ದಿ ಸಕ್ಸಸ್. ಹೌದ್ರಿ, ನಾವು ಪ್ಲ್ಯಾನಿಂಗ್ ಮಾಡಿದರೆ ಬರ್ಡೇ ಪಾರ್ಟಿ ಆಗಲಿ ಯಾವುದೇ ಫಂಕ್ಷನ್ ಆಗಲಿ ಚೆನ್ನಾಗಾಗತ್ತೆ. ನಮಗೆ ಹೆಕ್ಟಿಕ್ ಅನ್ಸಲ್ಲ, ಓವರ್ವೆಲ್ಮಿಂಗ್ ಅನ್ಸಂಗಿಲ್ಲ. ಫಸ್ಟ್ ಟಿಪ್ ನಾ ಏನು ಹೇಳೋದಂತಂದರೆ, ಪ್ಲ್ಯಾನ್ ಯುವರ್ ಬರ್ಡೇ ಪಾರ್ಟಿ ಚೆಕ್ ಲಿಸ್ಟ್ 1 month ಬಿಫೋರ್. ಹೌದ್ರಿ, 1 month ಬಿಫೋರ್ ನಾವು ಚೆಕ್ ಲಿಸ್ಟ್ ಮಾಡು ಅಂತ ಇದ್ರಲ್ಲ. ಏನು ಮಾಡೋದು 1 month ಅಲ್ಲಿ ಅಂತಂದರೆ, ನಿಮ್ಮ ಬರ್ಡೇ ಪಾರ್ಟಿ ಇನ್ನೂ 1 month ಇದೆ ಅಂದರೆ ನೀವು ಫಸ್ಟಿಗೆ ಬರ್ಡೇ ಥೀಮ್ ಯಾವುದಂತ ನಿಮ್ಮ ಕಿಡ್ ಜೊತೆ ಡಿಸ್ಕಸ್ ಮಾಡಿ ಥೀಮನ್ನು ಡಿಸೈಡ್ ಮಾಡ್ಬೋದು. ಮತ್ತು ಬಜೆಟ್ ಇಂಪಾರ್ಟೆಂಟ್, ನಿಮ್ಮ ಹಸ್ಬೆಂಡ್ ಜೊತೆ ಡಿಸ್ಕಸ್ ಮಾಡಿ ಎಷ್ಟು ಬಜೆಟ್ ಅಂತೇಳಿ ಡಿಸೈಡ್ ಮಾಡ್ಬೋದು. ಆಮೇಲೆ ಎಷ್ಟು ಜನ ಗೆಸ್ಟ್ ಲಿಸ್ಟನ್ನ, ಎಷ್ಟು ಜನ ಬರ್ತಾರೆ, ಕಿಡ್ಸ್ ಎಷ್ಟಿದ್ದಾರೆ, ಅಡಲ್ಟ್ಸ್ ಎಷ್ಟಿದ್ದಾರೆ ಅಂದಾಗ ನಿಮಗೆ ಎಷ್ಟು ಜನ ಅಂತ ಲಿಸ್ಟ್ ಮಾಡಿದರೆ, ಕಿಡ್ಸ್ ಎಷ್ಟು ಜನ ಇದ್ದಾರೆ ಅಂದರೆ ನೀವು ಗುಡಿ ಬ್ಯಾಗ್ನ ಆರ್ಡರ್ ಮಾಡ್ಬೋದು. ಲೈಟನ್ ಕ್ವೀನದು ಗುಡಿ ಬ್ಯಾಗ್ ತಗೊಂಡು ಸಿಂಗಾಪುರ್ ಸ್ಕೂಲ್ನಲ್ಲಿ ಯಾರ್ದು ಬರ್ಡೇ ಇರುತ್ತೆ ಅವರು ಉಳ್ದಂಥ ಮಕ್ಕಳಿಗೆಲ್ಲ ಗುಡಿ ಬ್ಯಾಗನ್ನು ಕೊಡಬೇಕು. ನಾವೆಲ್ಲ ಗುಡಿ ಬ್ಯಾಗಲ್ಲಿ ಇವೆಲ್ಲ ಹಾಕಿದ್ವಿ, ಸ್ಯಾಂಡ್ ಆರ್ಟ್, ಕ್ರೇಯಾನ್ಸ್ ಮತ್ತು ಟಾಯನ್ನು ಹಾಕಿದ್ವಿ. ಟಿಪ್ ನಂಬರ್ 2 ಏನಂತಂದರೆ, ಆರ್ಡರ್ ಯುವರ್ ಗುಡಿ ಬ್ಯಾಗ್ ಥಿಂಗ್ಸ್ 3 weeks ಬಿಫೋರ್. ಹೌದ್ರಿ, ಯಾಕೆಂದರೆ 3 weeks ಅಂದರೆ ಇಲ್ಲಿ ಸಿಂಗಾಪುರ್ನಲ್ಲಿ ಫೇಮಸ್ ವೆಬ್ಸೈಟ್ ಅಂದರೆ ಲಜಾಡಾ ಮತ್ತು ಶಾಪಿಯಲ್ಲಿ. ಯಾಕೆ 3 weeks ಅಡ್ವಾನ್ಸ್ ಮಾಡಬೇಕಂತಂದರೆ, ಒಂದೊಂದು ಚೈನಾಲಿಂದ ಐಟಮ್ಸ್ ಬರಬೇಕಾಗತ್ತೆ. ಶಿಪ್ಪಿಂಗ್ ಟೈಮ್ 2 weeks ಆದರೂ ತೊಗೊಳುತ್ತೆ ಮಿನಿಮಮ್. ಒಂದೊಂದು ಸಲ ಕ್ವಾಂಟಿಟಿ ಅವೈಲೇಬಲ್ ಇರೋಂಗಿಲ್ಲ. 3 weeksಗೆ ನೀವು ಅಡ್ವಾನ್ಸ್ 3 weeks ಆರ್ಡರ್ ಮಾಡಿದರೆ ಎಲ್ಲ ಮಟೀರಿಯಲ್ಸು ಬರ್ತವೆ. ನೀವು ಹ್ಯಾಪಿಯಾಗಿ ನಿಮ್ಗೇನು ಇಷ್ಟ ಇರುತ್ತೆ ಆ ಐಟಮ್ನ ಕೊಡ್ಬೋದು. ರಿಟರ್ನ್ ಗಿಫ್ಟ್ ಆಗಿ ನಾವು ಈ ರೀತಿ ಪೇಂಟಿಂಗ್ ಕಿಟ್ ಬ್ಯಾಗನ್ನು ಕೊಟ್ಟಿದ್ವಿ. ಎಲ್ಲ ಪ್ಯಾಕಿಂಗು ನಮ್ಮ ಪುಟಾಣಿ ಆರ್ಯನೇ ಮಾಡಿದ್ದ. ಲಾಸ್ಟ್ ಇಯರ್ ಇದೆಲ್ಲ ಎಷ್ಟು ಟೈಮ್ ತೊಗೊಂಡಿತ್ತು, ನಮ್ಮ ಪುಟಾಣಿ ಆರ್ಯನೇ ಎಲ್ಲ ಪ್ಯಾಕಿಂಗು ಫುಲ್ ಮಾಡಿದ. ಮತ್ತು ಶಾಪಿಯಲ್ಲಿ ಎವ್ರಿ ಡೇ 12 to 2 o'clock ಡೈಲಿ ಕೂಪನ್ ಇರುತ್ತೆ, $2 to $3 ಕೂಪನ್ ಇರುತ್ತೆ, ಚೆಕ್ ಮಾಡಿ. ಟಿಪ್ 3, DIY. Reuse your old things and start working on it 2 weeks before. ನಾವು ನಮ್ಮ ಆರ್ಯನ್ ಎಲ್ಲ ಕಾರದ್ದು ಎಲ್ಲ ತೊಗೊಂಡು ಅದಕ್ಕೆ ಕಾರ್ ಸ್ಟಿಕ್ಕರ್ ಹಚ್ಚಿದ್ವಿ. ಮತ್ತು ಲಾಸ್ಟ್ ಇಯರ್ ಹ್ಯಾಪಿ ಬರ್ತ್ಡೇ ಬ್ಯಾನರ್ ಇತ್ತು, ಅದಕ್ಕೆ ಕಾರ್ ಥೀಮದ್ದು ಎಲ್ಲ ಪ್ರಿಂಟೌಟ್ ತೊಗೊಂಡು ಈ ರೀತಿಯಾಗಿ ಹ್ಯಾಪಿ ಬರ್ತ್ಡೇ ಮಾಡಿದ್ವಿ. ಆಮೇಲೆ ನಮ್ಮ ಆರ್ಯಂದು ನೇಮಿಂಗ್ ಸೆರೆಮನಿ ಬ್ಯಾನರ್ ಇತ್ತು, ಬ್ಯಾಕ್ ಸೈಡ್ ಅದಕ್ಕೆ ಈ ರೀತಿ ಪೇಪರ್ ಅಂಟಿಸಿ ಅದೇ ಬ್ಯಾನರ್ದು ಎಲ್ಲ ಹ್ಯಾಪಿ ಬರ್ತ್ಡೇ ನೇಮ್ ಮತ್ತು ಕಾರ್ ಥೀಮಿಗೆ ಲೈಟನ್ ಕ್ವೀನ್ ನಮ್ಮ ಆರ್ಯಂದು ಡಿಸ್ನಿ ಕಾರ್ ಫೇಮಸ್, ಅದು ಅವನಿಗೆ ಭಾಳ ಇಷ್ಟ ಆಗುತ್ತೆ, ರೇಸಿಂಗ್ ಕಾರ್. ಅದನ್ನು ಬರ್ಡೇ ಥೀಮ್ ಮಾಡಿದ್ವಿ. ಅದನ್ನೆಲ್ಲ ಆ ಬ್ಯಾನರ್ ಮೇಲೆ ಸ್ಟಿಕ್ ಮಾಡಿದ್ವಿ. ಈ ರೀತಿಯಾಗಿ ಓಲ್ಡ್ ಐಟಮ್ಸ್ ಯೂಸ್ ಮಾಡಿ ನಾವು ಮತ್ತೆ ಬ್ಯಾನರ್ ಮಾಡಿದ್ವಿ. ಆಮೇಲೆ ಕಾರ್ಡ್ಬೋರ್ಡ್ ಬಾಕ್ಸ್ ಯೂಸ್ ಮಾಡಿ ನಾವು ಲೈಟನ್ ಕ್ವೀನ್ ಕಾರನ್ನು ಮಾಡಿದ್ವಿ. ನಮ್ಮ ಪುಟಾಣಿ ಆರ್ಯನೂ ಹೆಲ್ಪ್ ಮಾಡ್ತಾ ಇದ್ದಾನೆ ನೋಡಿ. ಈ ರೀತಿ ಮಕ್ಕಳಿಗೆ ಏನಾದರೂ ಇಷ್ಟ ಅಂದರೆ ತಾಯಂದರು ಮಾಡೇ ಮಾಡ್ತಾರೆ ಅಲ್ವಾ. DIY ಆಲ್ವೇಸ್ ಟೇಕ್ ಅ ಟೈಮ್, ಸೊ ಸ್ಟಾರ್ಟ್ ಇಟ್ ಇನ್ ಅಡ್ವಾನ್ಸ್. Make birthday invitation card 3 weeks advance and share with your friends and confirm the guest count. ಫೋಟೋಗ್ರಿಡ್ ಆ್ಯಪ್ ಯೂಸ್ ಮಾಡಿ ಬರ್ತ್ಡೇ ಇನ್ವಿಟೇಷನ್ ಕಾರ್ಡ್ ಮಾಡಿದ್ವಿ. ಇದನ್ನು ಅಡ್ವಾನ್ಸಾಗಿ ಶೇರ್ ಮಾಡೋದ್ರಿಂದ ನಮ್ಗೆ ಗೆಸ್ಟ್ ಕೌಂಟ್ ಸಿಗುತ್ತೆ, ಫುಡ್ ವೇಸ್ಟ್ ಆಗೋದಿಲ್ಲ, ಮನಿನೂ ನಾವು ಸೇವ್ ಮಾಡ್ಬೋದು. ರೈಟ್ ಡೌನ್ ದ ಶಾಪಿಂಗ್ ಮಟೀರಿಯಲ್ ಲಿಸ್ಟ್ ಆ್ಯಂಡ್ ಬೈ ಇಟ್. ಯಾವಾಗಲೂ ಶಾಪಿಂಗ್ ಮಾಡೋವಂಥ ಎಲ್ಲ ಐಟಮ್ದು ಲಿಸ್ಟ್ ಮಾಡಿ ಆಮೇಲೆ ಶಾಪ್ ಮಾಡಿ. ಇದರಿಂದ ಯಾವುದೇ ಐಟಮ್ ಮಿಸ್ ಆಗಂಗಿಲ್ಲ, ಮತ್ತೆ ಶಾಪಿಗೆ ಹೋಗೋದು ಬೇಕಾಗಿಲ್ಲ. ಸಿಂಗಾಪುರದಾಗ ಫೇಮಸ್ ಕೇಕ್ ಶಾಪ್ ಅಂದ್ರೆ ಬೆಂಗ್ವಾನ್ ಸೋಲೋ ಮತ್ತು ಫೋಲಾ ಸ್ಟಫ್ ಕೇಕ್. ಇಲ್ಲೆಲ್ಲನೂ ಫೋಟೋ ಕೇಕ್ ಅವೈಲೇಬಲ್ ಇರ್ತೈತಿ. ಏನಂದ್ರೆ ಥೀಮ್ ಕೇಕ್ ಅಂತಾರೆ ಇದು. ಅಂದರೆ ಫೇಮಸ್ ಬಾರ್ಬಿ, ಎಲ್ಸಾ, ಡಿಸ್ನಿ ಕಾರ್ ಎಲ್ಲ ಥೀಮದ್ದು ಕೇಕ್ ಇರ್ತಾವೆ. ನಾವು ರೇಸಿಂಗ್ ಕಾರದ್ದು ತೊಗೊಂಡಿದ್ವಿ. ನಮ್ಮ ಮಗುನ ನೇಮು ಇಯರ್ ಬರೆದು ಕೊಡ್ತಾರೆ. ಕಸ್ಟಮೈಸ್ ಕೇಕು ಇರುತ್ತೆ, ಈ ರೀತಿ ಕೇಕು ಮಾಡಿಕೊಡ್ತಾರೆ. ಆದರೆ more than $300 ಇರುತ್ತೆ. ಫೋಟೋ ಕೇಕ್ 2 kgಗೆ $100 ಇರುತ್ತೆ. ಇದು ಟೇಸ್ಟ್ ಚೆನ್ನಾಗಿತ್ತು. ಇದು 2 kg ಕೇಕ್ ಬೇಕಂದ್ರೆ ಆನ್ಲೈನ್ ಆರ್ಡರ್ ಮಾಡಲೇಬೇಕು. ಮಿನಿಮಮ್ 4 days ಅಡ್ವಾನ್ಸ್ ಆಗಿ ನಾವು ಕೇಕ್ ಆರ್ಡರ್ ಮಾಡಬೇಕು. ಪ್ಲ್ಯಾನ್ ಯುವರ್ ಫ್ಯಾಮಿಲಿ ಡ್ರೆಸ್ಸಸ್. ಸಾರಿ ದೆನ್ ಪ್ಲೀಸ್ ಪ್ರೀ ಪ್ಲೇಟೆಡ್.
ಹೌದ್ರಿ, ಅವತ್ತಿನ ದಿನ ನಿಮ್ಮ ಫ್ಯಾಮ್ಲಿಯವ್ರೆಲ್ಲರೂ ಏನೇನು ಡ್ರೆಸ್ ಹಾಕೋತಾರ ಮೊದಲ ಡಿಸ್ಕಸ್ ಮಾಡಿ ಕರೆಕ್ಟಾಗಿ ಒಂದು ಪ್ಲೇಸ್ನಾಗ ಇಡ್ರಿ. ಒಂದು ವೇಳೆ ನೀವು ಸಾಡಿ ಹಾಕೋತಾ ಇದ್ರೆ ಅದನ್ನೆಲ್ಲ ಪಿನ್ ಹಾಕಿಡಿ. ನಾವು 1 ಡೇ ಬಿಫೋರ್ ಪಿನ್ ಹಾಕಿಟ್ಟಿದ್ದೆ. ಜಸ್ಟ್ ಡೆಕೋರೇಷನ್ ಎಲ್ಲ ಮಾಡಿ ಬಂದ್ಮೇಲೆ 15 ಮಿನಿಟ್ಸ್ ಹೋಗ ರೆಡಿ ಆಗಿದ್ದೆ ನಾನು. ಇಲ್ಲಿ ಸಿಂಗಾಪುರ್ ಲೈಫ್ ಸ್ಟೈಲು ತುಂಬಾ ಕಾಸ್ಟ್ಲಿ ರೀ. ಏನಿಲ್ಲ ಅಂದ್ರೂ ಮಿನಿಮಮ್ ಒಂದು ಮೀಲಿಗೆ ನಾವು ಕೊಟ್ರೆ ಮಿನಿಮಮ್ ಅಂದ್ರೂ $15 ಇರುತ್ತೆ. ಈಗ ಯೂಸ್ವಲಿ ನಾವು ಒಂದು 40 ಮೆಂಬರ್ಸ್ ನಮ್ಮ ಆರ್ಯನ್ ಬರ್ಡೇಗೆ ನಾನು ಇನ್ವೈಟ್ ಮಾಡಿದ್ದೆ. ನಾವೇನಾದ್ರೂ ಹೋಟೆಲ್ನಲ್ಲಿ ಆರ್ಡರ್ ಮಾಡಿದ್ರೆ $1000 ಮೋರ್ ದೆನ್ $1000 ಆಗೋದು. ಅದೇ ನಾನು ಮನೆಯಲ್ಲಿ ಮಾಡಿದ್ದಕ್ಕೆ ಹೋಮ್ ಮೇಡ್ ಫುಡ್ ಮಾಡಿದ್ದಕ್ಕೆ ನಮಗೆ $400 ಅಲ್ಲೇ ಎಲ್ಲ ಬರ್ಡೇ ಪಾರ್ಟಿ ಎಂಟೈರ್ ಬರ್ಡೇ ಪಾರ್ಟಿ ಎಲ್ಲ ಆಯ್ತು. ಇನ್ನು ಹೋಮ್ ಮೇಡ್ ಫುಡ್ಗೆ ನೀವು ಹೋಗ್ತಾ ಇದ್ದೀರಾ ಅಂತಂದ್ರೆ ಯಾವಾಗ್ಲೂ ಈ ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಫಸ್ಟ್ ನಿಮ್ ಮೆನು ಯಾವಾಗ್ಲೂ ಸಿಂಪಲ್ ಆಗಿ ಇರ್ಲಿ, ಅಟ್ರಾಕ್ಟಿವ್ ಆಗಿರ್ಲಿ. ಅಂದ್ರೆ ಇವಾಗ ಈಸಿ ಫುಡ್ ನ ಮಾಡಿ 1 ಡೇ ಅಡ್ವಾನ್ಸ್ ನೀವು ಮಾಡಿಡುವಂತದ್ದು, ಸ್ವೀಟ್ ನ ಅಡ್ವಾನ್ಸ್ ಆಗಿ ಮಾಡಿಡುವಂತದ್ದಾಗ್ಲಿ. ನಿಮ್ಗೆ ಆ ದಿನ ಸ್ವಲ್ಪ ಟೈಮ್ ಉಳಿಯುತ್ತೆ. 10 ಮೆಂಬರ್ಸಿಗೆ ಅಡಿಗೆ ಮಾಡೋದು ಈಸಿ ರೀ. 40 ಮೆಂಬರ್ಸಿಗೆ ಮಾಡುವಾಗ ನಮ್ಗೆ ಅದು ರೂಢನೇ ಇರಂಗಿಲ್ಲ. ಮಾಡ್ಬೇಕಂದ್ರೆ ಟೇಸ್ಟ್ ಎಲ್ಲ ಡಿಫರ್ ಆಗತ್ತೆ. ಅದು ಮಾಡ್ಬೇಕಂದ್ರೆ ನನಗ್ ಫುಲ್ ಹೆಲ್ಪ್ ಆಗಿದ್ದಂದ್ರೆ ಆರ್ಯನ್ ಬರ್ಡೇ 1 ವೀಕ್ ಇದ್ದಾಗ ನಾನು ಏನೇನು ಅವತ್ತು ಮಾಡ್ತಾ ಇದ್ದೇನೆ ಅದನ್ನೆಲ್ಲಾನು ನಾನು ಮನೆಯಲ್ಲಿ ಟ್ರೈ ಮಾಡಿದ್ದೆ. ಅಂದ್ರೆ ಇವಾಗ ನಾನು ಚೆನ್ನ ಕರಿ, ಬ್ರೆಡ್ ಪಕೋಡ ಮತ್ತೆ ಪಲಾವ್ ಮಾಡಿದ್ದೆ. ಆದ್ರೆ ಅದನ್ನ ನಾನು ಟೇಸ್ಟ್ ಕರೆಕ್ಟ್ ಬರೋಂಗ್ ಹೆಂಗ್ ಮಾಡಿದ್ದೆ ಅಂತಂದ್ರೆ 1 ವೀಕ್ ಬಿಫೋರ್ ಇದ್ದಾಗ ನಾನು ಮನೆಯಲ್ಲಿ ಚೆನ್ನಾಗಿ ಕರಿ ಮಾಡಿದ್ದೆ. ಅದು 15 ಮೆಂಬರ್ಸ್ಗೆ ಆಗೋಷ್ಟು ಮಾಡಿದ್ದೆ. ಅದು ಮಾಡಿದ್ಮೇಲೆ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಅದನ್ನ ಏನೇನ್ ಹಾಕಿದ್ದೆ ಪ್ರತಿಯೊಂದು ಉಪ್ಪಿನಿಂದ ಹಿಡಿದು ಕೊತ್ತಂಬರಿ, ಕರಿಬೇವು ಎಲ್ಲಾನು ನಾನು ಲಿಸ್ಟ್ ಅಲ್ಲಿ ಬರ್ದಿದ್ದೆ. ಸಾಲ್ಟ್ ಎಷ್ಟು, ಟೊಮೆಟೊ ಎಷ್ಟು ಹಾಕಿದ್ದೆ, ಆನಿಯನ್ ಎಷ್ಟು ಹಾಕಿದ್ದೆ ಅಂತ ಹೇಳಿ ಪ್ರತಿಯೊಂದನ್ನು ಬರ್ಕೊಂಡಿದ್ದೆ. ಸೇಮ್ ಚೆನ್ನ ಕರಿ ಆಗ್ಲಿ, ಬ್ರೆಡ್ ಪಕೋಡ ಆಗ್ಲಿ ಮತ್ತೆ ಪಲಾವ್ ಆಗ್ಲಿ 15 ಮೆಂಬರ್ಸ್ಗೆ ಎಷ್ಟೆಷ್ಟು ಬೇಕಂತ 1 ವೀಕ್ ಬಿಫೋರ್ ನಂಗೆ ಟ್ರಯಲ್ ಮಾಡಿದ್ದೆ. ಆ ದಿನ ನಾನು 45 ಮೆಂಬರ್ಸ್ ಅಂದ್ರೆ ಇಂಟು 3 ಇಲ್ಲಿ 4 ಸ್ಪೂನ್ ಸಾಲ್ಟ್ ಹಾಕಿದ್ದೆ ಅಂದ್ರೆ ಅಲ್ಲಿ 12 ಸ್ಪೂನ್. ಏನು ವಿಚಾರ ಮಾಡ್ತಾ ಇಲ್ಲ, ಈ ಬುಕ್ ನೋಡೋದು ಅದ್ ಮಾಡೋದು, ಹಂಗ್ ಮಾಡಿದ್ನೆ. ಎಲ್ಲಾ ಟೇಸ್ಟು ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ. ಮತ್ತೆ ಇನ್ನೊಂದೇನಂದ್ರೆ ಕ್ವಾಂಟಿಟಿ ಗೊತ್ತೇ ಆಗಲ್ಲ, ಫುಡ್ ವೇಸ್ಟ್ ಆಗ್ತಾ ಇರತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ. ಮತ್ತೆ ಪಾತ್ರೆಗಳು ಅಷ್ಟು ಜನಕ್ಕೆ ನಿಮ್ಮ ಮನೆಯಲ್ಲಿ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ಪಾತ್ರೆ ಇದಾವೋ ಇಲ್ಲೋ, ಕುಕ್ಕರ್ ಆಗ್ಲಿ ನಿಮ್ ಫ್ರೆಂಡ್ಸ್ ಕಡೆಯಿಂದ ಬಾರೋ ಮಾಡಿ. ಹೋಮ್ ಮೇಡ್ ಫುಡ್ ಮಾಡೋದ್ರಿಂದ ಸಾಕಷ್ಟು ಅಮೌಂಟ್ ಅನ್ನ ನೀವು ಸೇವ್ ಮಾಡಬಹುದು. ಡೆಲಿಗೇಟ್ ದ ಟಾಸ್ಕ್ ಅಂಡ್ ರಿಕ್ವೆಸ್ಟ್ ಫಾರ್ ದಿ ಹೆಲ್ಪ್. ಎಲ್ಲ ನೀವೇ ಮಾಡ್ತೇವಂದ್ರೆ ಆಗಂಗಿಲ್ಲ ರೀ, ಅದು ಫುಲ್ ನಿಮ್ಗೆ ಹೆಕ್ಟಿಕ್ ಆಗತ್ತೆ. ನಾ ಎಲ್ಲ ವೆಜಿಟೇಬಲ್ ಕಟ್ ಏನು ಮಾಡ್ಕೊಂಡಿದ್ದೆ ಹಿಂದಿನ ದಿನ ಎಲ್ಲಾನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಡೆ ಹೆಲ್ಪ್ ತೊಗೊಂಡಿದ್ದೆ. ಡೆಕೋರೇಷನ್ ಮಾಡೋಕೆ ನಮ್ಮ ಫ್ರೆಂಡ್ಸಿಗೆ ರಿಕ್ವೆಸ್ಟ್ ಮಾಡಿದ್ದೆ, ಅವ್ರು ಬಂದು ನಂಗೆ ಹೆಲ್ಪ್ ಮಾಡಿದ್ರು. ಈ ದಿವಸ ನಾವು ಬರ್ಡೇ ಇದ್ರೆ ಏನೆಲ್ಲ ಪ್ಲಾನ್ ಮಾಡ್ಬೋದು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಪಾಪಡ್ ಮಾಡಿಡ್ಬೋದು, ಎಲ್ಲ ವೆಜಿಟೇಬಲ್ ಕಟ್ ಮಾಡಿಡ್ಬೋದು, ಸ್ವೀಟ್ ಮಾಡ್ಬೋದು. ಹಲ್ದಿರಾಮ್ ರಸಗುಲ್ಲಾದಿಂದ ನಾವು ರಸಮಲೈಯನ್ನ ಮಾಡಿದ್ವಿ. ಯೂಟ್ಯೂಬಲ್ಲಿ ಚೆಕ್ ಮಾಡಿ ಮಾಡೋದು ತುಂಬಾ ಈಸಿ. 1 ಡೇ ಬಿಫೋರೇ ಮಾಡ್ಬೋದು, ಸಖತ್ತಾಗಿತ್ತು. ಪಾಪಡ್ ಮಾಡಿಟ್ಟಿದ್ವಿ, ಪೋಹಾನ 1 ಡೇ ಬಿಫೋರೇ ಮಾಡಿಟ್ಟಿದ್ವಿ. ಪ್ರಿಪೇರ್ ಈಸಿ ಸ್ನ್ಯಾಕ್ಸ್ ಫಾರ್ ದಿ ಕಿಡ್ಸ್. ನಿಮ್ಮ ಕೈಲಾದಷ್ಟು ಈಸಿ ಸ್ನ್ಯಾಕ್ಸ್ ಅವತ್ತು ಮಾಡಿರಿ. ನಾನು ಫ್ರೂಟ್ ಸ್ಟಿಕ್ ಮಾಡಿದ್ನೆ. ಈ ಸ್ನ್ಯಾಕ್ಸ್ ಮಾಡೋದು ಈಸಿ, ಹೆಲ್ದಿನೂ ಹೌದು, ಮಕ್ಕಳು ಇಷ್ಟಪಟ್ರು. ಒನ್ ಮೋರ್ ಅಂತ ಕೇಳಿದ್ರು. ನೀವು ಟ್ರೈ ಮಾಡಿ ಬರ್ಡೇ ಪಾರ್ಟಿಲಿ. ಏನಂದ್ರೆ ಆ ಬರ್ಡೇ ದಿವಸ ನೀವೇನಾದ್ರು ಹೋಮ್ ಮೇಡ್ ಫುಡ್ ಮಾಡ್ತಾ ಇದ್ರೆ ಆದಷ್ಟು ಬೇಗ ಹೇಳ್ರಿ. ಅಲ್ಲಿ ನೋಡ್ತಾ ಇದ್ದೀರಾ 4:30ಗೆ ಅಂದ್ರೆ 4 o'clockಗೆ ಎದ್ದಿದ್ದೇನೆ ನಾನು. ಬೇಗ ಎದ್ದು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿ ನೀವು ನಿಮ್ಮ ಆಮೇಲೆ ಟೈಮ್ನ ನಿಮ್ಮ ಮಗು ಜೊತೆ ಸ್ಪೆಂಡ್ ಮಾಡ್ಬೋದು. ನಮ್ಮಮ್ಮ ಯಾವಾಗಲೂ ಹೇಳೋರು, ಯಾವುದೇ ಅಡಿಗೆ ಮಾಡುವಾಗ ಅನ್ನಪೂರ್ಣೇಶ್ವರಿ ನೆನೆಸ್ಕೊಂಡು ರುಚಿಯಾಗ್ಲಿ ಅಡಿಗೆ ಎಲ್ಲಾರ್ಗೂ ಸಾಲಿ ಅಂತ ಬೇಡ್ಕೋಬೇಕು. ಯಾವಾಗಲೂ ಹ್ಯಾಪಿ ನಕ್ಕೊಂತ ಇರು. ಬಂಗಾರಿ ಯಾರು ಬರ್ಡೇ ಎಲ್ಲಾರು ವಿಶ್ ಮಾಡ್ರಿ ಅಂತ. ಪ್ಲೀಸ್ ಬ್ಲೆಸ್ ಮೀ ನಮಸ್ತೆ ಮಾಡ. ನಮಸ್ತೆ ಮಾಡ. ಎಕ್ಸೈಟೆಡ್ 1 ವೀಕ್ಲಿಂದ ವೇಟ್ ಮಾಡ್ತಾ ಇದ್ದಾನೆ ಬರ್ಡೇಗೆ. ಫೈನಲಿ ಬರ್ಡೇ ಬಂತು. ಯಾರು ಯಾರು ಇವತ್ತು ನಿನ್ ಬರ್ಡೇ. ನಿನ್ ಫೇವ್ರೇಟ್ ಕಾರ್ ಇದೆ? ಹೆಸರೇನು ಕಾರ್ ಹೆಸರು? ರೆಡ್ ಅದ. ಪಿಕಪ್ ಮಾಡಕ್ ಬೇಬಿ ಅಲ್ಲ ಈಗ. ಹೌದನ್ನ ನಿನ್ ಫೇವ್ರೇಟ್ ಕಾರ್ನ ಅವೆಲ್ಲ
ಅದ ಥೀಮ್ ಮಾಡ್ಯಾವಲ್ಲ ಇವತ್ತು ಬರ್ಡೇದು. ಪಪ್ಪ ಮಮ್ಮಗ ಏನಂತ ಹೇಳಕ? ಆರ್ ಯು ಹ್ಯಾಪಿ ಆರ್ ಯಾ ಎಕ್ಸೈಟೆಡ್? ಎದಕ್ಕ? ಬಲೂನ್ಸ್ ಎಲ್ಲ ಇಷ್ಟ ಆಗ್ಯಾವ ನಿಂಗ? ಬರ್ಡೇ ಪಾರ್ಟಿ ಮಾಡತ್ತೆ ಅಂತ ಹ್ಯಾಪಿ ಆಗೇನ? ಲಿಟಲ್ ಬಿಟ್ ಹ್ಯಾಪಿಯಾ ಸೋ ಮಚ್ ಹ್ಯಾಪಿಯಾ? ಫ್ಲೈಂಗ್ ಕಿಸ್ ಅಮ್ಮಗ? ಪ್ಲಾನ್ ಯುವರ್ ಡೇ ಸೋ ದ್ಯಾಟ್ ಯು ಡೋಂಟ್ ಮಿಸ್ ಎನಿ ಫನ್. ಮಾರ್ನಿಂಗು ಟೆಂಪಲ್ಗೆ ಹೋಗಿದ್ವಿ, ಆಫ್ಟರ್ನೂನು ಕುಕ್ಕಿಂಗು, ಈವ್ನಿಂಗು ಪಾರ್ಟಿ. ಈವ್ನಿಂಗ್ ಪಾರ್ಟಿ ಇದ್ದಾಗ ಟೆಂಪಲ್ಗೆ ಹೋಗೋಕ್ಕಾಗಂಗಿಲ್ಲ, ಮಿಸ್ ಆಗಿಬಿಡುತ್ತೆ. ಅದಕ್ಕೆ ಪ್ಲ್ಯಾನ್ ಮಾಡಬೇಕು. ಮಾರ್ನಿಂಗ್ ಟೆಂಪಲ್ಗೆ ಹೋಗಿ ನಾವು ಹನುಮಾನ್ ಚಾಲೀಸ್ ಹೇಳಿ ನಮ್ಮ ಆರ್ಯಾಗೆ ಇದ್ದೆ ಬುದ್ಧಿ ಆಯುಷ್ ಯಶಸ್ಸು ಕೊಡಪ್ಪ ಅಂತ ಬೇಡ್ಕೊಂಡೆ. ಬರ್ತಡೇ ಅಂತ ಹೇಳಿದ್ದಕ್ಕೆ ಪೂಜಾರಿ ಹಾರ ಹಾಕಿದ್ರು. ನಮ್ಮ ಪುಟಾಣಿ ಆರ್ಯ ಅಂತೂ ಫುಲ್ ಖುಷಿ ಆಗಿಬಿಟ್ಟಿದ್ದ. ಆಮೇಲೆ ಆಫ್ಟರ್ನೂನ್ ಬಂದು ಕುಕ್ಕಿಂಗ್ ಮಾಡಿದ್ವಿ. ಆಮೇಲೆ ಈವ್ನಿಂಗ್ ಡೆಕೋರೇಷನ್ನು ಮತ್ತು ಪಾರ್ಟಿ. ಇದು ನಮ್ಮ ಕೊಂಡೋದಲ್ಲಿರುವಂಥ ತೆಪ್ಪನ್ನಾಕಿ ಏರಿಯಾ, ಬಾರ್ಬಿಕ್ಯೂ ಏರಿಯಾ ಅಂತಂತಾರೆ. ಅಲ್ಲಿ ನಮ್ಮ ಆರ್ಯನ್ ಬರ್ಡೇ ಮಾಡಿದ್ವಿ. ಅಡ್ವಾನ್ಸ್ ಆಗಿ ಬುಕ್ ಮಾಡಬೇಕು. ಚೇರ್ ಟೇಬಲ್ ಎಲ್ಲ ನಾವು ಯೂಸ್ ಮಾಡ್ಕೋಬೋದು. ನಮ್ಮ ಆರ್ಯನ್ದು ಬರ್ಡೇ ಡೆಕೋರೇಷನ್ ಹೇಗಿತ್ತು ಅಂದರೆ ಡಿಸ್ನಿ ಕಾರ್ ಥೀಮನ್ನು ಮಾಡಿದ್ವಿ. ಎಲ್ಲ ಬಲೂನ್ಸ್ ಮೇಲೆ ಕಾರ್ಗಳಿದ್ದಾವೆ ನೋಡಿ, ಎಲ್ಲವೂ ಡಿಸ್ನಿ ಕಾರ್. ಅದರಲ್ಲಿ ರೆಡ್ ಕಲರ್ ಕಾಣ್ತಾ ಇದೆಯಲ್ಲ, ಲೈಟನ್ನ ಕ್ವೀನ್, ಅದನ್ನೇ ಬರ್ಡೇ ಥೀಮ್ ಆಗಿ ಮಾಡಿದ್ವಿ. ನಮ್ಮ ಆರ್ಯಗೆ ಫುಲ್ ಇಷ್ಟ ಅದು. ಇದೆಲ್ಲ ಡೆಕೋರೇಷನ್ ಮಾಡ್ಲಿಕ್ಕೆ ನಮ್ಮ ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ರು. ಆಮೇಲೆ ಕಾರ್ಡ್ಬೋರ್ಡ್ ಬಾಕ್ಸ್ ಕಾರ್ ಮಾಡಿದ್ವಲ್ಲ, ಅದರಲ್ಲಿ ನಮ್ಮ ಪುಟಾಣಿ ಆರ್ಯನ್ ಕುಂಡ್ರಿಸಿ ಫೋಟೋ ತೆಗಿತಾ ಇದ್ವಿ. ಅವ್ರ ಫ್ರೆಂಡ್ಸ್ ಎಲ್ಲಾನು ಜಾಯ್ನ್ ಆಗ್ತಾ ಇದ್ರು. ಯಾವುದೇ ಕಾರಣಕ್ಕೂ ಎಲ್ಲ ಗೆಸ್ಟ್ ಬಂದ ಮೇಲೆನೇ ಕೇಕ್ ಕಟ್ ಮಾಡಿ. ಯಾರಾದರೂ ಬರ್ತಾ ಇದ್ದಾರೆ ಅಂದರೆ ಪ್ಲೀಸ್ ವೇಟ್ ಮಾಡಿ, ಕೇಕ್ ಕಟ್ ಮಾಡಿಬಿಡಿ. ಯಾಕಂದರೆ ವರ್ಕಿಂಗ್ ಡೇ ಇದ್ದರು ಅವರು, ನಿಮ್ಗೆ ಟೈಮ್ ಕೊಟ್ಟು ನೀವು ಬರ್ತಾ ಇದ್ದಾರೆ ಅಂದರೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಅಲ್ಲಿವರೆಗೂ ಬರೋವರೆಗೂ ಮಕ್ಕಳಿಗೆಲ್ಲ ಗೇಮ್ಸ್ ಆಡಿಸಿ, ಈಸಿ ಗೇಮನ್ನು ಪ್ಲ್ಯಾನ್ ಮಾಡಿ. ನೋ ಪ್ರಾಪ್ಸ್ ಆ್ಯಂಡ್ ನೋ ಟೈಮ್ ನೀಡೆಡ್ ಫಾರ್ ದ ಪ್ರಿಪ್ರೇಷನ್. ಅವಲಕ್ಕಿ, ಪಲಾವು, ಹಪ್ಪಳ, ಬ್ರೆಡ್ ಪಕೋಡ, ಪಾಪಡ್, ಚಪಾತಿ, ಚೆನ್ನ ಕರಿ ಎಲ್ಲನೂ ಮಾಡಿದ್ವಿ. ಎಲ್ಲರಿಗೂ ಅಡುಗೆ ಇಷ್ಟ ಆಯ್ತು. 40 ಮಂದಿಗೆ ಫಸ್ಟ್ ಟೈಮ್ ಮಾಡಿದ್ದೆ, ಸ್ವಲ್ಪ ಭಯ ಆಯ್ತು. ಆದರೆ ಎಲ್ಲರೂ ಚಲೋ ಐತೆ ಅಂತಂತ ಹೇಳಿದ್ದಕ್ಕೆ ಖುಷಿ ಆಯ್ತು. ರಸ್ಮಲೈ ಸ್ವೀಟ್ ಅಂತೂ ಎಲ್ಲರಿಗೂ ಇಷ್ಟ ಆಯ್ತು ರೀ, ನೀವು ಟ್ರೈ ಮಾಡಿ. ನಮ್ಮ ಆರ್ಯ ಇವಾಗ ಫೋನಿಕ್ಸ್ ಕಲಿತಾ ಇದ್ದಾನೆ ಅಂತ ಹೇಳಿ ವರ್ಡ್ಸ್ದು ಪಜಲನ್ನು ನಾವು ಆರ್ಯಾಗ ಗಿಫ್ಟಾಗಿ ಕೊಟ್ಟಿದ್ವಿ. ಅರ್ಯ ಹ್ಯಾಪಿ? ಅರೆ ನಿಂಗೆ ಇಷ್ಟು ಬರ್ಡೇ ಇದ್ರೊಳಗೆ ಯಾವ್ದು ಇಷ್ಟ ಆಗೈತಿ? ಬರ್ತ್ಡೇ ಪಾರ್ಟಿ ಇಷ್ಟ ಆತು, ಫುಡ್ ಇಷ್ಟ ಆತು, ಕೇಕ್ ಇಷ್ಟ ಆತು, ಟೆಂಪಲ್ಗೆ ಹೋಗಿದ್ದು, ಕಾರ್ ಮಾಡಿದ್ದು ಇಷ್ಟ ಆತು. ಯಾವ್ದಾರು ಒಂದ್ ಹೇಳ. ಒಂದ್ ಬಾಲ್ ಇಷ್ಟ ಆಗಿದ್ದ, ಪಿಕ್ ಒಂದ್ ಯಾವ್ದು ಬಾಲ್ ಇಷ್ಟ ಆಗೈತಿ? ಕೇಕ್ ಇಷ್ಟ ಆಗೈತ ನಿಂಗ? ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಪಾರ್ಟಿ ಎಲ್ಲ ಮುಗಿದ್ಮೇಲೆ ಕುಕಿಂಗ್ ಏನಾದರೂ ನೀವು ಮನೆಯಲ್ಲೇ ಮಾಡಿದ್ರೆ ನೆಕ್ಸ್ಟ್ ಡೇ ಪ್ಲೀಸ್ ಟೇಕ್ ಅ ರೆಸ್ಟ್. ಇಟ್ಸ್ ಓಕೆ, ಮನೆಯೆಲ್ಲ ಮೆಸ್ಸಿ ಆಗಿದ್ರು ಟೆನ್ಷನ್ ಬೇಡ, ರೆಸ್ಟ್ ಮಾಡಿ.
Thank you so much, everyone. ನಮಸ್ಕಾರ ಮಾಡು. ನಿನ್ನೆ ಎಲ್ಲ ಬರ್ತ್ಡೇ ಪಾರ್ಟಿ ಚೆನ್ನಾಗಾಯ್ತು. ನಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ, ಸ್ಪೆಷಲಿ ನಮ್ಮ ಫ್ರೆಂಡ್ಸಿಗೆ. ನಿನ್ನೆ ಬಂದಂತ ಪಾರ್ಟಿಯಲ್ಲಿ ಬಂದಂತವ್ರು ಪ್ರತಿಯೊಬ್ರು ತಮಗೆ ಏನೇನಾಗತ್ತೆ ನನ್ಗೆ ಹೆಲ್ಪ್ ಮಾಡಿದ್ದಾರೆ. ಒಬ್ರು ಕೇಕ್ ಅರೇಂಜ್ ಮಾಡೋದಾಗ್ಲಿ, ಒಬ್ರು ಮಕ್ಕಳನ್ನ ಹ್ಯಾಂಡಲ್ ಮಾಡೋದಾಗ್ಲಿ, ಗೇಮ್ಸ್ ನಾವು ಆಡಿಸುವಾಗ ವಿಡಿಯೋ ಮಾಡೋದಾಗ್ಲಿ, ಕೇಕ್ ಕಟ್ ಮಾಡುವಾಗ ಫೋಟೋ ತೆಗೆಯೋದಾಗ್ಲಿ. ನನ್ನ ಫ್ರೆಂಡ್ಸ್ ಪ್ರೀತಿ ಮತ್ತೆ ಶ್ರಾವಣಿ ಅವರಿಗಂತೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಆಕ್ಚುಲಿ ಮಳೆ ಬರ್ತಾ ಇತ್ತು 6 ವರೆಗೂ. 6:30ಗೆ ಪಾರ್ಟಿ ಇಟ್ಟಿದ್ವಿ. 6 ವರೆಗೂ ಮಳೆ ಬರ್ತಾ ಇತ್ತು. ಪಾರ್ಟಿ ಎಲ್ಲ ಇನ್ ಚೆನ್ನಾಗೇ ಆಗಲ್ಲ ಅನ್ಕೊಂಡಿದ್ವಿ. ಬಟ್ ದೇವ್ರ ದಯದಿಂದ 6 ಆಮೇಲೆ ಒಟ್ಟೊಟ್ಟು ಮಳೆ ಬರ್ಲಿಲ್ಲ. ಪಾರ್ಟಿ ಎಲ್ಲ ಚೆನ್ನಾಗಾಯ್ತು. ಆ ಟೈಮಲ್ಲಿ ನಂಗೆ ಡೆಕೋರೇಷನ್ಗೆ ನಾ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದೆ. ಇದೆಲ್ಲ DIY ನ ಮಾಡಿದ್ರು ಅಲ್ಲಿ ನಂಗೆ ಅರೇಂಜ್ ಮಾಡ್ಲಿಕ್ಕೆ ಆಗ್ತಾ ಇದ್ದಿದ್ದಿಲ್ಲ. ಹೆಂಗೆ ಏನು ಅಂತ ಐಡಿಯಾನೇ ಬರ್ತಾ ಇದ್ದಿದ್ದಿಲ್ಲ. ಅವ್ರಿಗಿಬ್ಬರನ್ನ ಇನಿಷಿಯೇಟಿವ್ ತಗೊಂಡು ಅವರೇ ಎಲ್ಲ ಫುಲ್ ಡೆಕೋರೇಷನ್ ನ ಅರೇಂಜ್ ಮಾಡಿದ್ರು, ಎಲ್ಲ ಹೆಲ್ಪ್ ಮಾಡಿದ್ರು. ಫ್ರೆಂಡ್ಸ್ ಅನ್ನೋರು ಸ್ಪೆಷಲಿ ಹಾರ್ಟಿಗೆ ಕನೆಕ್ಟ್ ಆಗಿರ್ತಾರೆ ಅಂತ ನಂಗೆ ಅನ್ಸತ್ತೆ. ಈಗ ಯಾವುದೇ ಒಂದು ಪಾರ್ಟಿ ಇರ್ಲಿ, ಏನೋ ಒಂದು ಪ್ಲಸ್ ಮೈನಸ್ ಆಗೇ ಆಗಿರುತ್ತೆ. ಆದ್ರೆ ಅದರಲ್ಲಿ ಯಾವ್ದು ಚೆನ್ನಾಗಿದೆ, ಅದು ಫುಡ್ ಆಗ್ಲಿ, ಡೆಕೋರೇಷನ್ ಚೆನ್ನಾಗಿದೆ ಅಂತ ಹೇಳಿ ನೋಡಿ ಅದರದ್ದು ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಆದ್ರೆ ಯಾವ್ದು ಒಂದು ನೆಗೆಟಿವ್ ಕಮೆಂಟ್ಸ್ ನ ಯಾವ್ದನ್ನು ಹಾಕಿಲ್ಲ. ನೀವು ಯಾವುದೇ ಬರ್ಡೇ ಪಾರ್ಟಿಗೆ ಹೋದ್ರು ಅಥವಾ ಯಾವುದೇ ಫಂಕ್ಷನ್ ಹೋದ್ರು ನಾ ಯಾವಾಗೂ ಹೇಳೋಂಗ ಸಾಧ್ಯ ಆದ್ರೆ ಕಾಂಪ್ಲಿಮೆಂಟ್ ಕೊಡಿ, ಆದ್ರೆ ಕಮೆಂಟ್ ಮಾತ್ರ ಮಾಡಬೇಡಿ. ಯಾಕಂದ್ರೆ ಪೇರೆಂಟ್ಸ್ ವರ್ಕ್ ಸೋ ಹಾರ್ಡ್ ಬಿಹೈಂಡ್ ಟು ಮೇಕ್ ಇಟ್ ಸಕ್ಸಸ್ಫುಲ್. ಹೌದಲ್ಲ, ಎಷ್ಟೋ ದಿನದಿಂದ ಪ್ಲಾನ್ ಮಾಡಿ ಎಲ್ಲ ಮಾಡಿರ್ತಾರೆ. ಎಲ್ಲರಿಗೂ ನಾನು ಮನಸ್ಸಾ ಇಚ್ಛೆನ ಒಂದೇ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲಿ ದೇವ್ರಿಗೂ. ಯಾಕಂದ್ರೆ ಆ ಟೈಮಲ್ಲಿ ಮಳೆ ಬಂದಿಲ್ಲ. ಮಳೆ ಬಂದ್ರೆ ಎಲ್ಲಾನು ಹೋಗ್ಬಿಡ್ತಾ ಇತ್ತು. ನಾವ್ ಇಷ್ಟ ದಿನ ಪ್ರಿಪೇರ್ ಮಾಡಿದ್ದು, ಪ್ಲಾನ್ ಮಾಡಿದ್ದು ಎಲ್ಲಾನು ಇದಾಗ್ಬಿಡ್ತಾ ಇತ್ತು. ಕಿಂತ ಲಾಸ್ಟಿಗೆ ನಾನು ಏನೇ ಮಾಡಿದ್ರು, ಅಷ್ಟು ಮಂದಿಗೆ ಅಡುಗೆ ಮಾಡಿದ್ರು, ಏನೇ ಮಾಡಿದ್ರು, ನಮ್ಮ ಹಸ್ಬೆಂಡ್ ಸಪೋರ್ಟ್ ಇಲ್ಲ ಅಂದ್ರೆ ಗ್ಯಾರಂಟಿ ಮಾಡಕ್ ಆಗ್ತಿದ್ದಿಲ್ಲ. ನಮ್ಮ ಹಸ್ಬೆಂಡ್ಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಪುಟಾಣಿ ಯಾರೇನು ಅವಾಗವಾಗ ನಾಟಿ ಥಿಂಕ್ ಮಾಡಿದ್ರು, ಸ್ಪೆಷಲ್ ಆಗಿ ಅವಾಗವಾಗ ಹೆಲ್ಪ್ ಮಾಡಿದ ನನಗೆ. ಬರ್ತ್ಡೇ ಅನ್ನೋದು ಯಾವಾಗಲೂ ಕಾಂಪಿಟೇಷನ್ ಆಗಬಾರ್ದ್ರಿ. ಬೇರೆಯವರು ಗ್ರ್ಯಾಂಡಾಗಿ ಮಾಡಿದ್ದಾರೆ, ನಾವು ಗ್ರ್ಯಾಂಡಾಗಿ ಮಾಡಬೇಕು ಅಂಥೇಳಿ ಆಗಲಿ, ಅಥವಾ ಇನ್ನೊಬ್ರು ಸಿಂಪಲ್ಲಾಗಿ ಮಾಡಿದ್ದಾರೆ ಅಂತ ಜಡ್ಜ್ ಮಾಡೋದೇ ಆಗಲಿ, ಯಾವುದನ್ನು ಮಾಡಬಾರ್ದು. ಪ್ರತಿಯೊಬ್ಬರು ಪೇರೆಂಟ್ಸ್ ಅವ್ರು ಸಾಕಷ್ಟು ಎಫರ್ಟನ್ನು ಹಾಕಿರ್ತಾರೆ. ಗ್ರ್ಯಾಂಡರ್ ಆಗಲಿ ಸಿಂಪಲ್ ಆಗಲಿ ಅವ್ರವ್ರ ಒಪಿನಿಯನ್ ಕಾಂಪಿಟೇಷನ್ ಮಾಡಬಾರ್ದು. ನೀವು ಎಲ್ಲರೂ ನಮ್ಮ ಪುಟಾಣಿ ಯಾರ್ಯಾಗ ಆಶೀರ್ವಾದ ಮಾಡ್ರಿ. ಅವ್ನು ದೊಡ್ಡವಾದ್ಮೇಲೆ 4 ಜನಕ್ಕೆ ಸಹಾಯ ಮಾಡುವಂಥ ವ್ಯಕ್ತಿ ಆಗಲಿ, ವಿದ್ಯಾ ಬುದ್ಧಿ ಆಯುಷ್ ಯಶಸ್ಸು ಕೊಡಲಿ ಅಂತೇಳಿ ನಮ್ಮ ಪುಟಾಣಿ ಯಾರ್ಯಾಗ ಆಶೀರ್ವಾದ ಮಾಡ್ರಿ. ಇದ್ರೊಳಗೆ ಯಾವುದೋ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರು, ಯಾವುದೋ ಒಂದು ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಅನಿಸಿದ್ರು ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.